ವಿಶ್ವಕಪ್ ಕ್ರಿಕೆಟ್ ಜಯಿಸಿದ ಭಾರತದ ವನಿತೆಯರು ಚೊಚ್ಚಲ ಮಹಿಳಾ ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ ಭಾರತದ ನಾರಿಯರು. ವಿಶ್ವಕಪ್ ಕ್ರಿಕೆಟ್ ಜಯಿಸಿದ ಭಾರತದ ವನಿತೆಯರು ಚೊಚ್ಚಲ ಮಹಿಳಾ ವಿಶ್ವಕಪ್ಗೆ ಮುತ್ತಿಟ್ಟ ನಾರಿಯರು. ಹರಿಣಗಳ ಬಗ್ಗು ಬಡಿದ ಇಂಡಿಯಾ ಲೇಡಿ ಟೈಗರ್ಸ್. ಸಿಂಹಿಣಿಯರ ಅಮೋಘ ಭರ್ಜರಿ ಆಟಕ್ಕೆ ಸೋತ ಆಫ್ರಿಕಾ. ಭಾರತದ ಆಲ್ರೌಂಡ್ ಗೇಮ್ಗೆ ಆಫ್ರಿಕಾ ಉಡಿ ಸಾಗಿದೆ. ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಅಬ್ಬರಿಸಿದರೆ ಭಾರತೀಯ ಕ್ರಿಕೆಟ್ ಪಟುಗಳು. ಸಿಂಹಿಣಿಯರ ಆರ್ಭಟಕ್ಕೆ ಆಫ್ರಿಕಾ ವುಮೆನ್ಸ್ ಧೂಳಿಪಟರಾಗಿದ್ದಾರೆ. ವನಿತೆಯರ ಬಿಗ್ ಸಾಧನೆಗೆ ದೇಶವೇ ಹರ್ಷೋದ್ಗಾರವನ್ನ ಹೊರಹಾಕ್ತಾ ಇದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ವುಮೆನ್ಸ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಹಲವು ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡಿರುವ ಭಾರತ ತಂಡದ ಚೊಚ್ಚಲ ಬಾರಿಗೆ ಐಸಿಸಿ ಮಹಿಳೆಯರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಚಾಂಪಿಯನ್ಸ್ ಆಗಿ ಈಗಾಗಲೇ ಹೊರಹೊಮ್ಮಿದಾಗಿದೆ. ಆರಂಭಿಕ ಬ್ಯಾಟುಗಾರ್ತಿ ಶೆಫಾಲಿ ವರ್ಮಾ ಹಾಗೆ ಅನುಭವಿ ದೀಪ್ತಿ ಶರ್ಮಾ. ಆಲ್ರೌಂಡರ್ ನಿರ್ವಹಣೆಯಲ್ಲಿ ಬಲದಿಂದ ಹರ್ಮನ್ ಪ್ರೀತ್ ಕೌರ್ ಪಡೆ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾದ ಎದುರು 52 ರನ್ಗಳ ಗೆಲುವನ್ನು ಹೋಲಿಸಿಕೊಂಡಿರುವುದು. ಇದರ ಜೊತೆಗೆ ಭಾರತ ತಂಡ ಮಹಿಳಾ ಕ್ರಿಕೆಟ್ನಲ್ಲಿ ಮೊದಲ ಐಸಿಸಿ ಟ್ರೋಫಿ ಗೆದ್ದ ಐತಿಹಾಸಿಕ ಸಾಧನೆಯನ್ನ ಮೆರೆದಿದೆ. ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪ್ರಶಸ್ತಿ ಕಾದಾಟದಲ್ಲಿ ಟಾಸ್ ಅನ್ನು ಸೋತು ಬ್ಯಾಟಿಂಗ್ಗೆ ಇಳಿದಿತ್ತು ಭಾರತ. 21 ವರ್ಷದ ಶೆಫಾಲಿ ವರ್ಮಾ ಹಾಗೂ ಸ್ಮೃತಿ ಮಂದಾನ ಉತ್ತಮ ಅಡಿಪಾಯ ಹಾಕೊಟ್ರು. ಸ್ಲಾಗ್ ಓವರ್ಗಳಲ್ಲಿ ದೀಪ್ತಿ ಶರ್ಮಾ ಹಾಗೂ ವಿಕೆಟ್ ಕೀಪರ್ ಬ್ಯಾಟ್ಗಾರ್ತಿ ರಿಚಾ ಘೋಷ್ ಉಪಯುಕ್ತ ಆಟದ ನೆರವಿನಿಂದ ಭಾರತ 7 ವಿಕೆಟ್ಗೆ 298 ರನ್ನನ್ನು ಕಲೆ ಹಾಕಿತು. ಪ್ರತಿಯಾಗಿ ನಾಯಕಿ ಲಾರಾ ಓಲ್ವಾರ್ಡ್ ಏಕಾಂಗಿ ಹೋರಾಟದ ನಡುವೆಯೂ ಕೂಡ ದಕ್ಷಿಣ ಆಫ್ರಿಕಾದ 45.3 ಓವರ್ಗಳಲ್ಲಿ 246 ರನ್ಗಳಿಗೆ ಸರ್ವ ಪತನವನ್ನು ಕಾಣೋದ್ರ ಮೂಲಕ ಟ್ರೋಫಿಗೆ ಮುತ್ತಿಟ್ಟರು ಭಾರತೀಯ ಕ್ರಿಕೆಟ್ ಪಟುಗಳು. ಟಾಸ್ ಸೋತು ಮೊದಲು ಬ್ಲೂ ವುಮೆನ್ಸ್ ಬ್ಯಾಟಿಂಗ್ ಅನ್ನು ಚೂಸ್ ಮಾಡಿಕೊಂಡ್ರು. 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 298 ರನ್ ಕಲೆಕ್ಟ್ ಮಾಡಿತ್ತು. ಟಾಸ್ ಸೋತು ಮೊದಲು ಬ್ಲೂ ವುಮೆನ್ಸ್ ಬ್ಯಾಟಿಂಗ್ ಮಾಡಿ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 298 ರನ್ ಕಲೆಕ್ಟ್ ಮಾಡಿದ್ರು. ಶೆಫಾಲಿ, ದೀಪ್ತಿ, ಸ್ಮೃತಿ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿದ್ರು. ತಲಾ ಅರ್ಧರ್ಧ ಶತಕ ಸಿಡಿಸಿ ಸವಾಲಿನ ಮೊತ್ತವನ್ನು ಕಲೆಕ್ಟ್ ಮಾಡಿದ್ರು. ಗುರಿ ಬೆನ್ನೇರಿದ ದಕ್ಷಿಣ ಆಫ್ರಿಕಾ 45.3 ಓವರ್ಗಳಲ್ಲಿ ಆಲ್ ಔಟ್ ಆದರು. ಎಲ್ಲ ವಿಕೆಟನ್ನು ಒಪ್ಪಿಸಿ ಸೋಲೊಪ್ಪಿದ್ರು ಆಫ್ರಿಕಾ ನಾರಿಯರು. 52 ರನ್ಗಳಿಂದ ಪರಾಭವಗೊಂಡು ಮನೆಯ ಕಡೆ ಹೆಜ್ಜೆ ಹಾಕಿದ್ರು. ಟೀಂ ಇಂಡಿಯಾ ಪರ ದೀಪ್ತಿ ಶರ್ಮಾ 5, ಶಫಾಲಿ 2, ಶ್ರೀಚರಣಿ 1 ವಿಕೆಟ್ ಪಡೆದು ಆಫ್ರಿಕಾ ನಡು ಮುರಿದು. ಇನ್ನು 58 ರನ್ ಕಾಣಿಕೆ ನೀಡಿ ದೀಪ್ತಿ ಆಲ್ರೌಂಡರ್ ಆಟ ಆಡಿತು. ಇಂಡಿಯಾ 3ನೇ ಬಾರಿಗೆ ಫೈನಲ್ಗೇರಿ ಟ್ರೋಫಿ ಲಿಸ್ಟ್ ಅನ್ನು ತಮ್ಮದಾಗಿಸಿಕೊಂಡ್ರು. ಸಂಘಟಿತ ಶ್ರಮಕ್ಕೆ ಕಿರೀಟ ಒಲಿದಿದೆ ಅಂದರೂ ತಪ್ಪಾಗೋದಿಲ್ಲ. ಭಾರತ ತಂಡದ ಗೆಲುವಿನಲ್ಲಿ ಆಟಗಾರ್ತಿಯರ ಸಂಘಟಿತ ಪರಿಶ್ರಮ ಇರೋದು ಕೂಡ ಗಮನಿಸಲೇಬೇಕು. ಇನ್ನು ಸ್ಮೃತಿ ಮಂದಾನ 434, ಪ್ರತಿಕಾ ರಾವಲ್ 308, ಜೆಮಿಯಾ ರೋಡ್ರಿಗಸ್ 298, ಹರ್ಮನ್ ಪ್ರೀತ್ ಕೌರ್ 260, ರಿಚಾ ಘೋಷ್ 235 ಬ್ಯಾಟಿಂಗ್ನಲ್ಲಿ ದೇಣಿಗೆ ನೀಡಿದರೆ ದೀಪ್ತಿ ಶರ್ಮಾ 215 ರನ್ಗೆ 22 ವಿಕೆಟ್, ಅಮನ್ ಜೋತ್ 146 ರನ್ಗೆ 6 ವಿಕೆಟ್ ಆಲ್ರೌಂಡ್ ಆಟವಾಡಿದ್ರು. ಇನ್ನು ಶ್ರೀಚಾರಣಿ 14, ಕ್ರಾಂತಿ ಗೌಡ್ 9 ಬೌಲಿಂಗ್ನಲ್ಲಿ ಬಲ ತುಂಬಿದ್ರು. ಅಂದರೆ ಭಾರತದ ಪುರುಷರ ಕ್ರಿಕೆಟ್ ತಂಡ 2011ರಲ್ಲಿ ತವರಿನಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ MS ಧೋನಿ ಸಾರಥ್ಯದಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದರೆ ಈಗ ಭಾರತದ ಮಹಿಳೆಯರು ಕೂಡ ತವರಿನಲ್ಲೇ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದು ಬೀಗಿರೋದು ವಿಶೇಷ.
52 ರನ್ನಿಂದ ಗೆದ್ದು ನೀಗಿತು 52 ವರ್ಷಗಳ ಕಪ್ಪು ಬರ. ಒನ್ ಡೇ ವಿಶ್ವಕಪ್ನಲ್ಲಿ ಹುಡುಗಿರು ಇದು ಮೊದಲ ಸಾಧನೆಯನ್ನ ಮಾಡಿರುವುದು. 52 ರನ್ನಿಂದ ಗೆದ್ದು ನೀಗಿತು 52 ವರ್ಷಗಳ ಕಪ್ಪು ಬರ. ಒನ್ ಡೇ ವಿಶ್ವಕಪ್ನಲ್ಲಿ ಹುಡುಗಿರು ಮೊದಲ ಸಾಧನೆಯನ್ನ ಮಾಡಿದ್ದಾರೆ. 2005ರಲ್ಲಿ ಫಸ್ಟ್ ಟೈಮ್ ಫೈನಲ್ಗೆ ನಾರಿಯರು ಎಂಟ್ರಿ ಕೊಟ್ಟಿದ್ರು. ಆಸಿಸ್ ವಿರುದ್ಧ 98 ರನ್ನಿಂದ ಸೋತು ರನ್ನರ್ ಅಪ್ ಆಗಿದ್ರು. ಇನ್ನು 2017ರ ವಿಶ್ವಕಪ್ನಲ್ಲೂ ಕೂಡ ಲೇಡೀಸ್ ಮಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ರು. ಫೈನಲ್ ತಲುಪಿದ್ದ ಟೀಮ್ ಇಂಡಿಯಾ ವನಿತೆಯರು ಕ್ರಿಕೆಟ್ ಕಾಶಿ ಲಾರ್ಡ್ನಲ್ಲಿ ಕ್ಲೋಸ್ ಮಾರ್ಜಿನ್ನಲ್ಲಿ ಸೋಲನ್ನ ಉಂಡಿದ್ರು. ಕೇವಲ 9 ರನ್ ಅಂತರದಲ್ಲಿ ಸೋತಿದ್ರು ನಾರಿಯರು. ಹೊಸ ಶಕೆಗೆ ಅಂದೇ ಮುನ್ನುಡಿಯನ್ನ ಬರೆದಿದ್ದ ಡಿಫೀಟ್. ಇಂದು ತಂಡ ಪ್ರವೇಶಿಸಿದ್ದ ಯುವ ಪಡೆ ಇಂದು ಜಯಭೇರಿಯನ್ನ ಬಾರಿಸಿದೆ. ಫೈನಲ್ಗೆ ಎಂಟ್ರಿ ಕೊಟ್ಟು ಟ್ರೋಫಿ ಜಯಿಸಿದ ವುಮೆನ್ಸ್. 1983 ಹಾಗೆ 2011ರ ಹಿಸ್ಟರಿಯನ್ನ ಮತ್ತೊಮ್ಮೆ ಈ ಬಾರಿ ಭಾರತೀಯ ವುಮೆನ್ಸ್ ನೆನಪಿಸುವ ಕೆಲಸವನ್ನ ಮಾಡಿದ್ದಾರೆ. ಕೊನೆ ಕ್ಷಣ ತಂಡವನ್ನ ಸೇರಿ ಶೆಫಾಲಿ ವರ್ಮಾ ಮಿಂಚಿರೋದನ್ನ ಕೂಡ ನೆನಪಿಸಿಕೊಳ್ಳಬೇಕು. 21 ವರ್ಷದ ಶೆಫಾಲಿ ವರ್ಮಾ ರನ್ ಬರದಿಂದಾಗಿ ಕಳೆದ ವರ್ಷ ಭಾರತ ತಂಡದಿಂದ ಹೊರಬಿದ್ದಿರ್ತಾರೆ. ಅವರ ಬದಲಿಗೆ ಸ್ಥಾನ ಪಡೆದ ಪ್ರತೀಕ್ ರಾವಲ್ ರನ್ ಮಳೆ ಹರಿಸಿ ಸ್ಥಾನವನ್ನ ಭದ್ರ ಮಾಡಿಕೊಂಡಿದ್ರು. ಹೀಗಾಗಿ ಶೆಫಾಲಿಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಲಭಿಸಿರಲಿಲ್ಲ. ಆದರೆ ಬಾಂಗ್ಲಾ ವಿರುದ್ಧದ ಕೊನೆ ಲೀಗ್ ಪಂದ್ಯದಲ್ಲಿ ಪ್ರತೀಕ ಗಾಯಗೊಂಡು ಹೊರಬಿದ್ದ ಕೂಡಲೇ ಶೆಫಾಲಿಗೆ ಕರೆ ಹೋಗುತ್ತೆ. ಆಸಿಸ್ ವಿರುದ್ಧದ ಸೆಮೀಸ್ನಲ್ಲಿ 10 ರನ್ ಗಳಿಸಿ ನಿರಾಸೆ ಮೂಡಿಸಿದ್ದ ಶೆಫಾಲಿ ಫೈನಲ್ನಲ್ಲಿ ತನ್ನ ಎಂದಿನ ಬಿರುಸಿನ ಆಟದಂತೆ ತಾಳ್ಮೆಯನ್ನು ಕೂಡ ಪ್ರದರ್ಶನ ಮಾಡೋದ್ರ ಮೂಲಕ ಭಾರತ ತಂಡಕ್ಕೆ ಆಸರಿಯಾಗಿ ನಿಂತಿದ್ದು ಈ ಬಾರಿಯ ವಿಶೇಷ. ನಂತರ ಬೌಲಿಂಗ್ನಲ್ಲಿ 2 ವಿಕೆಟ್ ಕೂಡ ಕಬಳಿಸಿ ಗೆಲುವಿನ ರೂವಾರಿಯನ್ನು ಏರಿಸಿಕೊಂಡ್ರು. ಅಂದರೆ ಈ ಬಾರಿಯ ಗೆಲುವಿನ ಸಂಪೂರ್ಣ ಹೊಣೆಯನ್ನು ಕೂಡ ಶೆಫಾಲಿ ಅವರು ಹೊತ್ಕೊಂಡ್ರು ಅಂದರೂ ಕೂಡ ತಪ್ಪಾಗೋದಿಲ್ಲ.